ಒಮ್ಮೆ ಒಬ್ಬ ರಾಜ ತನ್ನ ಅರಮನೆಯಲ್ಲಿ ಔತಣಕೂಟವೊಂದನ್ನು ಏರ್ಪಡಿಸಿದ್ದ. ಇದರಲ್ಲಿ ಯಾರಿಗೆ ಬೇಕಾದರೂ ಭಾಗವಹಿಸಬಹುದಿತ್ತು. ಆದರೆ ಒಂದು ಷರತ್ತಿದೆ. ಅದೇನೆಂದರೆ ಇಲ್ಲಿಗೆ ಬರುವವರೆಲ್ಲರೂ ಹೊಸ ಬಟ್ಟೆಯನ್ನು ಧರಿಸಿರಬೇಕು ಎಂದು. ಇದನ್ನು ಕೇಳಿದ ಒಬ್ಬ ಭಿಕ್ಷುಕನಿಗೆ ರಾಜನ ಅರಮನೆಯ ಈ ಭೋಜನ ಕೂಟಕ್ಕೆ ಹೋಗಲು ಆಸೆಯಾಯಿತು. ಆತ ತನ್ನ ಆಸುಪಾಸಿನಲ್ಲಿರುವ ಕೆಲವು ಜನರನ್ನು ಕರೆದು ಹೇಳಿದ, ನನಗೂ ರಾಜನ ಅರಮನೆಯ ಈ ಊಟಕ್ಕೆ ಹೋಗಲು ಬಹಳ ಆಸೆಯಿದೆ. ಆದರೆ ನಾನೇನು ಮಾಡಲಿ? ನನ್ನಲ್ಲಿ ಹೊಸ ಬಟ್ಟೆಯೇ ಇಲ್ಲವಲ್ಲ ಎಂದು. ಇದನ್ನು ಕೇಳಿದ ಜನರು ಕರುಣೆಯಿಂದ ಹೇಳಿದರು, ಅದಕ್ಕೇನಂತೆ, ಚಿಂತಿಸಬೇಡ, ನಿನಗೆ ಹೊಸ ಬಟ್ಟೆಯನ್ನು ನಾವು ಕೊಡುತ್ತೇವೆ. ಅಷ್ಟೇ ಅಲ್ಲದೆ ನೆಮ್ಮದಿಯ ಜೀವನ ಸಾಗಿಸಲು ಎಲ್ಲಾ ವ್ಯವಸ್ಥೆಯನ್ನು ನಾವು ಮಾಡುತ್ತೇವೆ. ಆದರೆ ನೀನು ಇನ್ನು ಮುಂದೆ ಈ ಹರಿದ, ಹಳೆಯ, ಮಾಸಿದ, ಕೊಳಕಾದ ಬಟ್ಟೆಯನ್ನು ಧರಿಸಬಾರದು. ಅವುಗಳನ್ನು ಸುಟ್ಟು ಬಿಡಬೇಕು ಎಂದು. ಭಿಕ್ಷುಕ ಅದಕ್ಕೊಪ್ಪಿದ. ಮರುದಿನ ಬಹಳ ಖುಷಿಯಿಂದ ಹೊಸ ಬಟ್ಟೆ ಧರಿಸಿ ರಾಜನ ಅರಮನೆಗೆ ಹೋಗಲು ಸಿದ್ಧನಾದ. ಆದರೆ ಅದೇಕೋ ತನ್ನ ಹಳೆಯ ಹರಿದ ಬಟ್ಟೆಗಳನ್ನು ತ್ಯಜಿಸಲು ಮನಸ್ಸಾಗದೆ ಅವುಗಳನ್ನು ಒಂದು ಬಟ್ಟೆಯ ಚೀಲದಲ್ಲಿ ತುಂಬಿಸಿ ಅದನ್ನು ತೆಗೆದುಕೊಂಡು ಹೊರಟ. ರಾಜನ ಅರಮನೆಯಲ್ಲಿ ವೈಭವದ ಭೂರಿ ಭೋಜನವನ್ನು ಸವಿಯುವಾಗಲೂ ಭಿಕ್ಷುಕನ ಗಮನವೆಲ್ಲ ಆ ಹರಿದ ಬಟ್ಟೆಯ ಚೀಲದ ಮೇಲಿತ್ತು. ರಾಜನೇನಾದರೂ ನೋಡಿದರೆ ಅನ್ನುವ ಭಯದಿಂದಲೇ ಊಟವನ್ನು ಮುಗಿಸಿದ. ಬಳಿಕ ಎಲ್ಲಿಗೆ ಹೋಗುವಾಗಲೂ ಈ ಹರಿದ ಬಟ್ಟೆಯ ಚೀಲವನ್ನು ಹೊತ್ತೇ ಸಾಗುತ್ತಿದ್ದ. ಜನರೇನಾದರೂ ನೋಡಿಬಿಟ್ಟರೆ ಅನ್ನುವ ಗಾಬರಿ ಆತಂಕದಿಂದಲೇ ತನ್ನೆಲ್ಲ ನೆಮ್ಮದಿಯನ್ನು ಕಳೆದುಕೊಂಡ. ಸ್ನೇಹಿತರೆ, ನಾವು ಹೀಗೆಯೇ ಕಳೆದ ದಿನಗಳ ನೋವುಗಳು, ದುಃಖಗಳು, ಸೋಲುಗಳು, ನಷ್ಟಗಳ ನೆನಪುಗಳನ್ನು ಹೊತ್ತುಕೊಂಡು ಸಾಗುವ ಭಿಕ್ಷುಕರೇ ಆಗಿದ್ದೇವೆ. ನಿನ್ನೆಯ ನೋವುಗಳು ಇಂದಿನ ನೆಮ್ಮದಿಯನ್ನು ಕೆಡಿಸುತ್ತಿವೆ. ಕಳೆದು ಹೋದ ಘಟನೆಗಳು, ಇನ್ನು ಬರಲಿರುವ ಘಟನೆಗಳು ನಮ್ಮ ಕೈಯಲ್ಲಿಲ್ಲ. ಹಾಗಾಗಿ ನಿನ್ನೆಯ ಬಗ್ಗೆ ಕೊರಗದೆ, ನಾಳೆಯ ಬಗ್ಗೆ ಆತಂಕ ಪಡದೆ, ಬಂದುದನ್ನು ಬಂದ ಹಾಗೆ ಎದುರಿಸೋಣ ಎಂಬ ಭಾವದಿಂದ ಇಂದು ಕಳೆದದ್ದೇ ಆದರೆ ಈ ಬದುಕೇ ಬಂಗಾರ.